ವೆಲ್ಕಮ್ ಆಲ್ ಡೇ 87 ಆಫ್ 150 ಡೇಸ್ ಚಾಲೆಂಜ್. 6:05 ಆಗದ ಆಫೀಸ್ ಕಡೆ ಹೊಂಟಿವಿ ಜಸ್ಟ್. ಸೊ ಅಲ್ಲೆಲ್ಲ ಟ್ರೈನಿಂಗ್ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಹೋಗ್ಬೇಕು. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಸೊ ನೋಡಮ್ಮ ಈಗ ಎಷ್ಟೊತ್ತಾಗ್ತೇನಿಲ್ಲ ಅಂತ ಹೇಳಲ್ಲ ಆಗ್ತೀನಿ ಅಂತ. ಸೊ ನೋಡ್ಬೋದು 6:06 ಐತಿ ಜಸ್ಟ್. ಸೊ ಈಗೆಲ್ಲ ಏನು ಇರ್ತದ ಮೇ ಬಿ ಇವರೆಲ್ಲ ಶ್ರೀಶೈಲಕ್ಕೆ ಪಾದಯಾತ್ರೆ ಹೊಂಟವ್ರು ಅನ್ನಿಸ್ತದ. ನೋಡ್ಬೋದು ಶ್ರೀಶೈಲ ಪಾದಯಾತ್ರೆ ಹೊಂಟವ್ರು. ನೋಡು ಏನಿರ್ತದೆ ಈಗ ಫಸ್ಟ್ ಹೋಗ್ತೀವಿ ಟ್ರೈನಿಂಗ್ ಮುಗಿಸ್ಕೊಂಡು. ಮೇ ಬಿ ಮತ್ತೆ ಕೆಲಸ ಇರುತ್ತೆ ಅನ್ಕತ್ತ, ಯಾಕಂದರೆ 2-3 ಡೇಸ್ ಹಾಲಿಡೇಸ್ ಅಲ್ಲ. ಸೊ ಹಂಗಾಗಿ ಸೊ ನೋಡೋಣ ಸಿಗಮತ್ತಲ್ಲ ಎಲ್ಲಿ ಹೋದ್ಮೇಲೆ ಏನೇನಾಗುತ್ತೆ ಏನೆಲ್ಲ ಆಗ್ತೀನಿ ಅಂತ. ಸೊ ಸ್ಟೇ ಟ್ಯೂನ್ಡ್, ಬಾಯ್. ಟೈಮ್ ನೋಡ್ರಿ ಈಗ ಎಷ್ಟಾಗ್ಯದ ಅಂದರೆ 12:15 ಆಗ್ಯದ. ಈಗ ಫಿಲ್ಟರ್ ನೀರು ತಂದು ಕಲ ಸಾಲಾಗುತ್ತೆ. ಅದಕ್ಕೆ ಕ್ಯಾನ್ ತಂದು ಒಂದು ಕ್ಯಾನ್ ಅದ, ಇನ್ನೊಂದು ಒಳಗೆ ಒಂದು ಕ್ಯಾನ್ ಇಟ್ಟೀನಿ. ಸೊ ಅದಿಷ್ಟು ಕ್ಯಾನ್ ಅದಾದಮೇಲೆ ಇದು ಮಿರರ್ ತಂದೀವಿ. ಇಲ್ಲಿ ಮಿರರ್ ಫಿಟ್ ಮಾಡಿಸೋ ಸಲಕ ಇದು ನೋಡ್ಬೋದು. ಇಲ್ಲ ಅದ್ರಲ್ಲಿ ಇದೊಂದು ಕ್ಯಾನ, ಸೊ 2 ಕ್ಯಾನ. ಈಗ ಜಸ್ಟ್ ನೀರು ತುಂಬ್ಕೊಂಡು ಬಂದ್ವಿ. ಅದಾದಮೇಲೆ ಈ ಮಿರರ್ ಇಲ್ಲ ಅದಲ್ಲ, ಈ ಮಿರರನ್ನು ಇಲ್ಲಿ ಹಾಕ್ಸ್ಬೇಕು. ಸೊ ಅದನ್ನು ಈಗ ಫಿಟ್ ಮಾಡ್ಲಿಕ್ಕೆ ಅಲ್ಲೇ ನಾನು ಮತ್ತು ನಜೀರ್ ಯಾಕೆ ಹಿಂಗೆ ನಡೆದದ. ಇದು ಆದಮೇಲೆ ಮತ್ತೆ ಆಫೀಸ್ ಹೋಗ್ಬೇಕು. ಇಷ್ಟೊತ್ತು ಆಫೀಸ್ ಇರ್ಕೊಂಡು ಬಂದಿದ್ದೇನೆ ಕೆಲಸ ಇಲ್ಲ ಅಂತೇಳಿ. ಇದು ಮುಗಿಸ್ಕೊಂಡು ಮತ್ತೆ ಆಫೀಸ್ ಹೋಗ್ಬೇಕು. ಸೊ ಸಿಗಮಂತಲ್ಲ ಹೋದ್ಮೇಲೆ. ಸೊ ಬಾಯ್. ಇದು ನಮ್ಮದು ಊಟ ಟೈಮು 1:15 ಆಗದ. ಸೊ ಊಟ ಮಾಡ್ಲಾಗ್ತೀವಿ ವಿತ್ ಅಮೆಜಾನ್ ಪ್ರೈಮ್ ಅಷ್ಟೇ. ಸೊ ಇದು ಊಟ ಮುಗಿದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಇದಕ್ಕೆ ಹೋಗ್ಬೇಕು, ಜಿಮ್ಮು. ಸೊ ಸಿಗಮಂತ ಜಿಮ್ ಹೋಗ್ಬೇಕಾದ್ರೆ ಬಾಯ್. ಟೈಮ್ ನೋಡ್ರಿ 5:14 ಆಗ್ಯದ. ಸೊ ಜಿಮ್ಮಿಗೆ ರೆಡಿ ಆಗ್ಯಾವ ನಾವೀಗ. ಇನ್ನು ವಾಟರ್ ಕೋಲ್ಡ್ ಆಗಿಲ್ಲ ಅಂತ ಅನ್ಕೋತೀನಿ. ಅದೊಂದೇ ಆಗ್ಯದ ಅದೊಂದು ಬಾಟಲ್. ಸೊ ಇದರಲ್ಲಿ ಒಂದು ಬಾಟಲ್ ಆಗಬೇಕಿತ್ತು, ಆಗಿಲ್ಲ. ನೋಡಮ್ಮ ಇದಿಷ್ಟು ಇನ್ನೊಂದು 10 ನಿಮಿಷ ಹಂಗೆ ವೇಟ್ ಮಾಡ್ಕೊಂಡು ಹೋಗ್ತೀವಿ. 5:25 ಹಂಗೆ ಇಲ್ಲಿಂದ. ಸೊ ಜಿಮ್ ಹೋಗಿ ಇವತ್ತು ನಮ್ದು ಇರುತ್ತೆ ಚೆಸ್ಟ್ ವಿತ್ ಲೈಕ್ ಟ್ರೈಸೆಪ್. ಸೊ ಫುಲ್ ಜಿಂಗಲೆಲ್ಲ ಮಾಡೋಣಂತ. ಸೊ ನೋಡೋಣ ಏನೇನು ಮಾಡ್ತೀವಿ ಅಂತ. ಯಾವಾಗ ಹೋಗ್ತೀವಾಗೆಲ್ಲ ಹಾಕ್ತೀನಿ. ಸೊ ಸ್ಟೇ ಟ್ಯೂನ್ಡ್, ಬಾಯ್. ಸೊ ನಾವು ಇಲ್ಲಿಂದ ಸೀದಾ ಜಿಮ್ ಹೋದ್ವಿ, ನಾನು ಮತ್ತು ನಜೀರ್. ಇವತ್ತು ನಮ್ದಿರುತ್ತೆ ವರ್ಕೌಟು ಚೆಸ್ಟು ಮತ್ತು ಅದ್ರ ಜೊತೆ ಟ್ರೈಸೆಪ್ ಎಕ್ಸಸೈಸಸ್ಸು. ಕಾಂಬಿನೇಷನ್ ಏನಂತಂದರೆ 4 ಸೆಟ್ಸ್ ಆಫ್ ಚೆಸ್ಟ್, ಅದಾದಮೇಲೆ 3 ಸೆಟ್ಸ್ ಆಫ್ ಇದು ನಮ್ಮದು ಟ್ರೈಸೆಪ್. ಅದ್ರ ಜೊತೆ ನಮ್ದು ಇರುತ್ತೆ ಒಂದು ಟ್ರ್ಯಾಪ್ಸ್. ಸೊ ಅದು ಹೆಂಗಂದರೆ ಸ್ಮಿತ್ ಮಷೀನಲ್ಲೇ ವಿತ್ ಕೇಬಲ್ ರಾಡ್. ಸೊ ಇವೆಲ್ಲ ಎಕ್ಸಸೈಸ್ ಮುಗಿಸ್ಕೊಳಕ್ಕೆ ನಮ್ಗೆ ಆಲ್ಮೋಸ್ಟ್ ಒಂದು 3 ಅವರ್ಸ್ ಸಮಥಿಂಗ್ ಆಯಿತು. ಯಾಕಂದರೆ ನಾನು ನಜೀರ್ ಇಬ್ಬರೇ ಇದ್ವಿ. ಆಮೇಲೆ ರಮೇಶ್ ಬಂದಿದ್ದ, ಬಟ್ ಅವ್ನು ಮಾಡಲಾಗತ್ತಿದ್ದ ಎಕ್ಸಸೈಸಸ್. ಆಮೇಲೆ ಆಫ್ಟರ್ 1 ವೀಕ್ ನಾನು ಆಲ್ಮೋಸ್ಟ್ ಹೋಗಿ ಹಿಟ್ ಮಾಡ್ಬೇಕಂತಂದ್ರೆ ಜಿಮ್ ಒಂದು ಸ್ವಲ್ಪ ಏನೋ ಓಕೆ ಒಂದು ಸ್ಟೆಮಿನಾ ಕಮ್ಮಿ ಆಗ್ಯದ ಅನ್ನೋ ಒಂದು ಫೀಲ್ ಬರೋದು ಬಿಟ್ಟರೆ, ಬಟ್ ಅಂಥ ಏನು ಮ್ಯಾಟ್ರ್ ಆಗಲಿಲ್ಲ. ಬಟ್ ಅಂದ್ರೂ ಸ್ಟಿಲ್ ನಾವು ಹೆವಿ ವೇಟೇ ಟ್ರೈ ಮಾಡಿವಾಗ. ಯಾಕಂದರೆ ಆಲ್ಮೋಸ್ಟ್ ನಾವು ಈಚ್ ಎಕ್ಸಸೈಸ್ 3 ಸೆಟ್ಸ್ ಅಂದರೆ ಫಸ್ಟ್ ಲೈಟ್ ವೇಟಿಂದ ಸ್ಟಾರ್ಟ್ ಮಾಡ್ಕೊಂಡು, ಲೈಟ್ ವೇಟ್ ಅಂದ್ರೆ 20-25 ಇರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ 35, ಆಮೇಲೆ 40 ಇಲ್ಲ 45 ಇರ್ತದೆ. ರೆಗ್ಯುಲರಾಗಿ ನಾನು ಹಿಟ್ ಮಾಡೋದು 45 ಅಥವಾ 50 ಹಿಟ್ ಮಾಡ್ತಿದ್ದೆ. ಸೊ ನಿನ್ನೆ ಹೆಂಗಂದರೆ 40 ಡಂಬಲ್ದು ಈ ಸೈಡ್ ಟ್ರೈ ಮಾಡೀವಿ. ಸೊ ಬಟ್ ನಾರ್ಮಲಾಗಿ ಬಂತು, ಒಂದು 8 reps ಏನೋ ಬಂತು. ಬಟ್ ಓಕೆ, ಈ ವೀಕಲ್ಲಿ ಇದಾಗುತ್ತೆ, ರಿಕವರ್ ಆಗುತ್ತೆ. ಯಾಕಂದರೆ ಒಂದು ಸ್ವಲ್ಪ ಡಯಟಲ್ಲಿ ಹೆಚ್ಚು ಕಮ್ಮಿ ಆಗಿರುತ್ತಲ್ಲ, ಹಂಗಾಗಿ ಅದು ಬಿಟ್ಟರೆ ಏನಿರಲ್ಲ. ಸ್ಟೆಮಿನಾ ರಿಕವರ್ ಆಗುತ್ತೆ, ಅದೇನು ಪರವಾಗಿಲ್ಲ. ಸೊ ಅದಾದಮೇಲೆ ಮಧ್ಯಾಹ್ನದ ಒಂದು ಸ್ವಲ್ಪ ಎಲ್ಲ ಆಲ್ಮೋಸ್ಟ್ ಕೆಲಸ ಎಲ್ಲ ಸೆಟ್ ಆಗ್ಯಾವ. ಇನ್ನೊಂದಿಷ್ಟು ಸಣ್ಣ ಪುಟ್ಟ ಥಿಂಗ್ಸ್ಗಳವ, ಅವಿಷ್ಟೆಲ್ಲ ಹಾಕ್ಕೊಳ್ತೀವಿ. ಇದರಲ್ಲಿ ಏನಂತಂತಂದರೆ 3-4 ಎಕ್ಸಸೈಸ್ ಅವ. ಏನಂದರೆ ಒಂದು ಫ್ಲ್ಯಾಟ್ ಡಂಬಲ್ಲು, ಆಮೇಲೆ ಇನ್ಕ್ಲೈನ್ ಡಂಬಲ್ಲು, ಅದಾದಮೇಲೆ ಡಿಕ್ಲೈನ್ ಕೇಬಲ್ಲು, ಅದಾದಮೇಲೆ ಬಟರ್ಫ್ಲೈಸ್. ಈ ಎಕ್ಸಸೈಸ್ಗಳು ಹೆಂಗಂದರೆ ಚೆಸ್ಟಿಗೆ ಲೈಕ್ ಅಪ್ಪರ್ ಚೆಸ್ಟ್, ಲೋವರ್ ಚೆಸ್ಟ್, ಆಮೇಲೆ ಮಿಡಲ್ ಚೆಸ್ಟ್ ಕಂಟಿನ್ಯೂ 3 ಕವರ್ ಮಾಡ್ಕೊಳ್ಳೋಂಗೆ ಎಕ್ಸಸೈಸ್ ಸೆಟ್ ಮಾಡ್ಕೊಂಡು ಅದ್ರ ಜೊತೆ ನಾವು ಒಂದು ಟ್ರ್ಯಾಪ್ಸ್ ಎಕ್ಸಸೈಸ್ ಮಾಡಿರ್ತೀವಿ ಒಂದು ಸ್ವಲ್ಪ. ಯಾಕಂದರೆ ಚೆಸ್ಟ್ ಹೊಡಿಬೇಕಾದ್ರೇನು ಟ್ರೈಸೆಪ್ ಮೇಲೆ ನಮಗೆ ವೇಟ್ ಬಿದ್ದಿರುತ್ತೆ ಅಂತೇಳಿ. ಸೊ ಅದಾದಮೇಲೆ ನಾವು ಹೋಗ್ತೀವಿ ಶಿಫ್ಟ್ ಆಗ್ಲಿಕ್ಕೆ ನಮ್ಮದು ಟ್ರೈಸೆಪ್ ಎಕ್ಸಸೈಸ್ ಕಡೆ. ಸೊ ಟ್ರೈಸೆಪ್ ಎಕ್ಸಸೈಸಲ್ಲಿ ಏನಿರುತ್ತೆ ಅಂತಂತಂದರೆ ನಮ್ಮದು ಕೇಬಲ್ ಫುಲ್ ಓವರ್, ಆಮೇಲೆ ಸಿಂಗಲ್ ಹ್ಯಾಂಡೆಡ್ ಕೇಬಲ್ ಎಕ್ಸ್ಟೆನ್ಷನ್ ಕೆಳಗಡೆಯಿಂದ, ಅದಾದಮೇಲೆ ಸಿಂಗಲ್ ಹ್ಯಾಂಡೆಡ್ ಕೇಬಲ್ ಎಕ್ಸ್ಟೆನ್ಷನ್ 45 ಡಿಗ್ರಿ ಆ್ಯಂಗಲ್ ಇದು ಟಿಲ್ಟ್ ಮಾಡ್ಕೊಂಡು. ಸೊ ಈ 3 ಎಕ್ಸಸೈಸ್ಗಳನ್ನ ನಮ್ಮದು ಫ್ರಂಟ್ ಇದಕ್ಕೆ, ಆಮೇಲೆ ರಿವರ್ಸ್ ಇದಕ್ಕೆ, ಏನಂದರೆ ನಮ್ಮದು ಟ್ರೈಸೆಪ್ಗೋಸ್ಕರ. ಸೊ ಈ ಎಕ್ಸಸೈಸ್ಗಳನ್ನು ಸೇಮ್ ಹಂಗೆ ಸೆಟ್ ಮಾಡ್ಕೊಂಡಿರ್ತೀವಿ.
ನೋಡ್ಬೋದು. ಹುಡುಗರಿಗೆ ಗೊತ್ತಿರಂಗಿಲ್ಲ ವೀಡಿಯೋ ಮಾಡೋಕೈತಿ ಅಂತೇಳಿ ಹಂಗೆ ಬರ್ತಾವೆ. ಬಟ್ ಕೆಲವೊಂದು ಸಲ ಏನು ಮಾಡೋಕ್ಕಾಗಲ್ಲ, ಇದು ಮಾಡ್ಕೊಂಡಿರ್ತಾವೆ. ಬಟ್ ಇದು ಎಕ್ಸಸೈಸ್ ನಾವು ಎಕ್ಸ್ಟ್ರಾ ಮಾಡಿರ್ತೀವಿ. ಇದು ಒಂದು, ಆಮೇಲೆ ಲೈಕ್ ಹ್ಯಾಮರ್ ಒಂದು, ಇದು ಹ್ಯಾಮರ್ ಎರಡು ಹೆಂಗಂತಂದರೆ ಎಕ್ಸ್ಟ್ರಾ ಸೆಟ್ ಮಾಡಿರೋದು. ಅದಾದಮೇಲೆ ಒಂದು ಸ್ವಲ್ಪ ಗಾಡಿ ಎಕ್ಸಸೈಸಸ್ಗೆ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ವಿ, ಲೈಕ್ ಸ್ಕಿಪ್ಪಿಂಗು. ಅದಾದಮೇಲೆ ಒಂದು ಸ್ವಲ್ಪ ಇದು ರಷ್ಯನ್ ಟ್ವಿಸ್ಟರು ಅಥವಾ ಆ್ಯಂಕಲ್ ರೈಸ್ ಓವರ್, ಈ ಥರ ಒಂದು 3-4 ಎಕ್ಸಸೈಸ್ ಎಕ್ಸ್ಟ್ರಾ ಆ್ಯಡ್ ಮಾಡೀವಿ ಆ್ಯಬ್ಸ್ ಅಲ್ಲಕ್ಕೆ. ಈ ಕಾರ್ಡಿಯೋಲ್ಲಿ ಏನಂತಂದರೆ ಆಲ್ಮೋಸ್ಟ್ ಅಲ್ಲೊಂದು 45 to 1 hour ನಾವೇನಂದರೆ ಇದರಲ್ಲೇ ಮೆನ್ಷನ್ ಮಾಡ್ತೀವಿ, ಲೈಕ್ ಥ್ರೆಡ್ಮಿಲಲ್ಲಿ ಸ್ಪೆಂಡ್ ಮಾಡ್ತೀವಿ. ಅದಾದಮೇಲೆ ಉಳಿದಿರೋದಂದರೆ 1 hour ಸಮಥಿಂಗ್ ಹಂಗೆಲ್ಲ ಅಂದರೆ ಮನೆಗೆ ಬಂದಮೇಲೆ ಯೂಸ್ ಮಾಡ್ತೀವಿ. ರೆಗ್ಯುಲರ್ ಈಗ ಒಂದು 2 hour ಸಮಥಿಂಗ್ ಹೀಟ್ ಮಾಡ್ಲಾಕತ್ತೀವಿ. ಹೋಗ್ತಾ ಒಂದು 3 hour ಹೀಟ್ ಮಾಡ್ಬೇಕಂತದ ನಮ್ಮದು ವಾಕಿಂಗ್ಗೆ. ಸೊ ಅದನ್ನು ವೇಟೆಡ್ ವಾಕಿಂಗ್ ಮಾಡ್ಬೇಕಂತ ಈಗ ಒಂದು ವೀಕ್ ಹಂಗೆ ಗ್ಯಾಪ್ ಆಗಿತ್ತಲ್ಲ, ಸೊ ವೇಟೆಡ್ ಹಾಕಿಲ್ಲ. ಈಗ ಹೋಗ್ತಾ ನೆಕ್ಸ್ಟ್ ನಾಳೆಯಿಂದ ಇಲ್ಲಾಂದರೆ ಒಂದು 2 days ಬಿಟ್ಟು ವೇಟೆಡ್ ಹಾಕ್ತೀವಿ. ಅದಾದಮೇಲೆ ನಮ್ಮದಿರುತ್ತೆ ಆ್ಯಬ್ಸ್ ಎಕ್ಸಸೈಸಸ್. ಆ್ಯಬ್ಸ್ ಎಕ್ಸಸೈಸ್ ಎಲ್ಲ ಸೇಮ್ 3, ಒಂದು ವುಡನ್ ಚಾಪರ್ಸು, ಆಮೇಲೆ ಲೆಗ್ ರೈಸರ್ಸು, ಅದಾದಮೇಲೆ ಕೇಬಲ್ ಪ್ಲ್ಯಾಂಕ್ಸ್, ಕೇಬಲ್ ಎಕ್ಸಸೈಸ್ ಒಂದಿರ್ತದೆ. ಈ 3 ಎಕ್ಸಸೈಸ್ಗಳು ಇದರಲ್ಲಿ ಮಾಡ್ಕೊಂಡು ನಾವು ಹೋಗ್ತೀವಿ ಎಲ್ಲಿಗಂದರೆ ಸೀದಾ ಲೈಕ್ ನಮ್ಮದು ಥ್ರೆಡ್ಮಿಲ್ ಆಗಿ ಹೇಳಿದ್ನಲ್ಲ, ಯೂಶ್ವಲಿ ನಾವೇನು ಮಾಡ್ತೀವಿ ಇದು 45-50 minutes ಮಾಡ್ತೀವಿ ಅಂತ, ಅದು ಮಾಡ್ತೀವಿ. ಆಮೇಲೆ ಆಲ್ಮೋಸ್ಟ್ ಬಾಡಿ ಡಿಹೈಡ್ರೇಟ್ ಆಗ್ಲಾಗತ್ತೈತಿ. ಯಾಕಂತಂತಂದರೆ ನಮ್ಮದು ಒಂದು ಏನಿಲ್ಲ ಅಂತಂತಂದರೆ ಒಂದು 3 ಲೀಟರ್ ನೀರು ಹೋಯ್ತಿದೆ. ಬಟ್ 3 ಲೀಟರ್ನೂ ಖಾಲಿ ಆಯ್ತು. ಪ್ರೋಟೀನ್ ಕನ್ಸ್ಯೂಮ್ ಮಾಡೋಕೆ ನಾನು ಲಾಸ್ಟ್ ನೀರಲ್ಲಿ ಆ ರೇಂಜಿಗೆ ಇದು ಹೊಂಟಿತ್ತು, ಡಿಹೈಡ್ರೇಟ್ ಅಲ್ಲತ್ತೆ. ಆಮೇಲೆ ಯಾಕಂದರೆ ಬಿಸಿಲು ನನಗೆ ಅದ. ಸೊ ಹಂಗಾಗಿ ಇದ್ರ ಮೇಲೆ ಕೆಲವೊಂದು ಪೋಸ್ಟ್ಗಳನ್ನು ಹಾಕಿನಿ ಇದರಲ್ಲಿ, ಲೈಕ್ ಪೋಸ್ಟ್ ಅಂದರೆ ಸ್ಟೋರಿ ಹಾಕಿದ್ದೆ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ಟೈಮ್ 9 ಐಡಿ ಅಂತ ಇರುತ್ತೆ, ಇದೆಲ್ಲ ನೋಡಿ ಯೂಟ್ಯೂಬಲ್ಲಿ, ಅದರಲ್ಲೇ ಯೂಟ್ಯೂಬಲ್ಲಿ ಆಲ್ರೆಡಿ ವಾಕ್ ಮಾಡಿ ಇನ್ಸ್ಟಾಗ್ರಾಮ್ದಾಗ ಇರ್ತದೆ. ಸೊ ಇದನ್ನು ಅನಿಸ್ಕೊಂಡು ಈಗ ನಾವು ವಾಪಸ್ ಹೋಗ್ತೀವಿ ಇದಕ್ಕೆ ಮನೆ ಕಡೆ. ಬಿಡ್ಲಾಗತ್ತೆ ನಮಗೆ. ಸೊ ಒಂಟಿ ಹೋಗಿದ್ದೆಲ್ಲ 3 ವಾರ ಬಿಟ್ಟಿದ್ದ. ಮತ್ತೆ ಏನೇನು ಮಾಡ್ತೀನಿ ಎಲ್ಲ ಬಾಯ್. ಸೊ ನೋಡ್ಬೋದು 9:33 ಟೈಮ್. ಈಗ ಇಲ್ಲಿಂದ ಹೊಂಟಿವಿ. ಈಗ ಎಲ್ಲಿ ಅಂದರೆ ಪ್ರೆಸೆಂಟ್ ನಮ್ಮ ಮಿಜ್ಜರ್ ಅಂಗಡಿ, ಲೈಕ್ ಅಂದರೆ KV ಹತ್ರ ಇದ್ದೀವಿ. KV ಜಿಮ್ ಮುಗಿಸ್ಕೊಂಡು ಸ್ವಲ್ಪ ಫ್ರೂಟ್ಸ್ ಅವೆಲ್ಲ ತೊಗೊಂಡು ಹೊಂಟಿವಿ ಈಗ ಜಸ್ಟ್ ಮನೆಗೆ. ನೋಡೋಣ, ಮನೆಗೆ ಹೋದ್ಮೇಲೆ ಎಲ್ಲ ಸ್ವಲ್ಪ ಇಟ್ಟು ಫ್ರೆಶ್ ಅಪ್ ಆಗಿ, ಆಮೇಲೆ ಇವತ್ತು ಎಗ್ನು ತೊಗೊಂಡಿವಿ. ಸೊ ನಾಳೆಯಿಂದ ಬ್ರೇಕ್ಫಾಸ್ಟ್ ಎಲ್ಲ ಮನೆಗೆ ಮಾಡಬೇಕು. ಅದಾದಮೇಲೆ ಒಂದು ಸ್ವಲ್ಪ ಈಗ ಬಿಸಿಲು ಜಾಸ್ತಿ ಅಲ್ಲ, ಸೊ ಹಂಗಾಗಿ ವಾಟರ್ ಮೆಲನ್ ಅಂದರೆ ಕಲ್ಲಂಗಡಿ, ಆಮೇಲೆ ಒಂದು ಸ್ವಲ್ಪ ಬರೀ ಜ್ಯೂಸ್ ಐಟಮ್ಸ್ ಇಷ್ಟೇ ಕನ್ಸ್ಯೂಮ್ ಮಾಡ್ತಿರ್ತೀವಿ. ಲೈಕ್ ವಾಟರ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀವಿ. ಲೈಕ್ ಜ್ಯೂಸ್ ಅಂದರೆ ವೀಕ್ಲಿ 2 or 3 ಹಿಂಗೆ ಇಷ್ಟೇ. ಅದು ಬಿಟ್ಟರೆ ಬೇರೆದೇನಿರಲ್ಲ. ಇವೆಲ್ಲಷ್ಟು ನಮ್ಮದು ಬಾಡಿ ಡಿಹೈಡ್ರೇಟ್ ಆಗ್ತಿರ್ತದೆ ಅಂತೇಳಿ, ಸೊ ಹೈಡ್ರೇಷನ್ ಇಡಬೇಕನ್ನೋ ಉದ್ದೇಶಕ್ಕಷ್ಟೇ. ಬಟ್ ಅದು ಬಿಟ್ಟರೆ ರೆಗ್ಯುಲರ್ ಅದು ಏನೇ ಇರ್ತದೆ ನಮ್ಮದು ರೆಗ್ಯುಲರ್ ಪ್ರೋಟೀನ್ ಇಂಟೇಕ್, ಅದು ಕಂಟಿನ್ಯೂ ಇದ್ದೇ ಇರ್ತದೆ. ಸೊ ನೋಡಮ್ಮಂತ ಈಗ ಮನೆಗೆ ಹೋದ್ಮೇಲೆ ಸಿಗಮ್ಮ. ಸೊ ಬಾಯ್, ಟೇಕ್ ಕೇರ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. 10:17 ಟೈಮು. ಸೊ ಆಲ್ಮೋಸ್ಟ್ ಹಂಗಂದರೆ 9:50 ಹಂಗಾಗಿತ್ತು ನಾವು ವಾಕ್ ಬಂದಾಗ. ಸೊ ಈ ಕಡೆ ಒಂದು 10 minutes, ಈ ಕಡೆ ಒಂದು 20 minutes, ಒಂದು ½ an hour ಆಯಿತು. ಸೊ ಇನ್ನೊಂದು 10 ನಿಮಿಷ ವಾಕ್ ಮಾಡ್ತೀವಿ. ಆಲ್ರೆಡಿ ಇದ್ರೆ ಒಂದು ಜಿಮ್ನಾಗ ಒಂದು 45 minutes, 1 hour ಆಗ್ಯದ. ಸೊ 2 hour ಆಲ್ಮೋಸ್ಟ್ ಕೌಂಟ್ ಆಗ್ತದೆ ನಮ್ದು ಇಲ್ಲಿಗೆ ವಾಕಿಂಗ್. ಇಷ್ಟೊತ್ತು ಪಂಬೆ ಬಂದಿದ್ದ, ಸೊ ಮಾತಾಡ್ಕೊಂಡು ಹೊಂಟಿದ್ವಿ. ಸೊ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅಲ್ಲೇ ಕತ್ತಲಿತ್ತು, ಹಂಗಾಗಿ ಅಷ್ಟೇ. ನೋಡ್ಬೋದು ಫುಲ್ ಶಾಂತಿ ನೋಡಿ ಇಲ್ಲಿ, ಏನು ಕಿರಿಕಿರಿಲ್ಲ ಏನಿಲ್ಲ. ಈ ಥರ ವ್ಯೂ ಅದ, ಫುಲ್ ಸೈಲೆಂಟ್, ತಣ್ಣಗೆ. ನೋಡೋಣ ಇದಿಷ್ಟು ಮುಗಿಸ್ಕೊಂಡು ಹೋಗಿ ಫ್ರೆಶ್ ಅಪ್ ಆಗಿ. ಸೊ 11:30 ಹಂಗೆ ಆಗ್ತದೆ. ಇನ್ ಕೇಸ್ ಭಗವದ್ಗೀತೆ ಬುಕ್ ಒಂದು ತೆಗೆದಿಟ್ಟಿನಿ, ಎಲ್ಲೇ ಅದಕ್ಕೆ ಸಿಗೋಲ್ತು. ಸೊ ಅದನ್ನು ಸಿಗ್ತಂದ್ರೆ ಅದಿಷ್ಟು ಓದ್ಬೇಕು, ಇಲ್ಲಾಂದರೆ ನೋಡೋಣ ಹಂಗೆ ಮಕ್ಕೊಮ್ಮು. ಸೊ ನಾಳೆ ಸಿಗಮಂತ, ಇಲ್ಲಾಂದರೆ ಇನ್ ಕೇಸ್ ಏನಾದರೂ ಇದ್ದರೆ ಆಗ್ತೀನಂತ. ಬಾಯ್, ಟೇಕ್ ಕೇರ್.